ನ್ಯೂಸ್ ಟಾಪ್ ನನಗೆ ಸ್ವಾಗತ. ನಾನು ಸುಕನ್ಯಾ. ಕೊರೋನಾ ಕಂಟ್ರೋಲ್ಗೆ ಮತ್ತೆ ಟಫ್ ರೂಲ್ಸ್ ಜಾರಿ ಫಿಕ್ಸಾ? ಕೋವಿಡ್ ಹೆಚ್ಚಿರೋ 6 ಜಿಲ್ಲೆಗಳಲ್ಲಿ ಲಾಕ್ಡೌನ್ ಪಕ್ಕಾನಾ? ಇಂದು ಸಂಜೆಯೇ ಖಾತೆ ಸೀಕ್ರೆಟ್ ರಿವೀಲ್ ಆಗುತ್ತಾ? ಸಿಎಂ ಬದಲಾದ್ರೂ ತಣ್ಣಗಾಗಿಲ್ವಾ ಬಣ ರಾಜಕೀಯದ ಕಿಚ್ಚು? ಇದೆಲ್ಲವನ್ನ ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಕಂಟ್ರೋಲ್ಗೆ ಮತ್ತೆ ಟಫ್ ರೂಲ್ಸ್ ಜಾರಿ ಫಿಕ್ಸಾ? ಟಾಸ್ಕ್ ಫೋರ್ಸ್ ಶಿಫಾರಸುಗಳನ್ನು ಜಾರಿಗೊಳಿಸುತ್ತಾ ಸರ್ಕಾರ? ಸಿಎಂ ನೇತೃತ್ವದಲ್ಲಿ ಯಾವ್ಯಾವ ವಿಚಾರಗಳನ್ನು ಚರ್ಚಿಸಲಾಗಿದೆ ನೋಡೋಣ. ಮತ್ತೆ ಲಾಕ್ಡೌನ್ ನ್ಯೂಸ್ ಟಾಪ್ 9ನಲ್ಲಿ. ಕರುನಾಡಿನಲ್ಲಿ ಕೊರೋನಾ ಮತ್ತೆ ಅಬ್ಬರಿಸಿ ಬೊಬ್ಬಿರುತ್ತಿದೆ. ಹೀಗಾಗಿ ಹೆಮ್ಮಾರಿಗೆ ಲಗಾಮು ಹಾಕಲು ರಾಜ್ಯದಲ್ಲಿ ಮತ್ತೆ ಲಾಕ್ಡೌನ್ ಅಸ್ತ್ರ ಪ್ರಯೋಗಿಸಲಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಸೈಲೆಂಟ್ ಆಗಿಯೇ ವೈರಸ್ ಸ್ಪ್ರೆಡ್ ಆಗ್ತಿದ್ದು ಪಾಸಿಟಿವಿಟಿ ರೇಟ್ ಜಾಸ್ತಿ ಇರೋ ಕಡೆ ಲಾಕ್ಡೌನ್ ಫಿಕ್ಸ್ ಅಂತಾನೆ ಹೇಳಲಾಗ್ತಿದೆ. ಹೊಸ ರೂಲ್ಸ್ ಜಾರಿಯಾದ್ರೆ ಓಡಾಟಕ್ಕೆ ಮತ್ತೆ ಟೈಮ್ ಲಿಮಿಟ್ ಜಾರಿಯಾಗಲಿದೆ. ಅಲ್ಲದೆ ಸೋಂಕು ಕಂಟ್ರೋಲ್ಗೆ ಮತ್ತೆ ವೀಕೆಂಡ್ ಕರ್ಫ್ಯೂ ಕೂಡ ಅನುಷ್ಠಾನವಾಗೋ ಸಾಧ್ಯತೆ ದಟ್ಟವಾಗಿದೆ. ಕೊರೋನಾ ನಿಯಂತ್ರಣಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಟಫ್ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ 3ನೇ ಅಲೆ ಭೀತಿ ನಡುವೆ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದ್ದು ಸಭೆಯಲ್ಲಿ ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ರು. ಅಲ್ಲದೆ ಹಿಂದೆ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಕೂಡ ಭಾಗಿಯಾಗಿದ್ರು. ಕೊರೋನಾ ನಿಯಂತ್ರಣಕ್ಕೆ ಸಿಎಂ ನೇತೃತ್ವದಲ್ಲಿ ಚರ್ಚಿಸಿದ್ದು ಶೇಕಡ 2ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ಇರುವ ಜಿಲ್ಲೆಗಳ ಬಗ್ಗೆ ಮಾತುಕತೆ ನಡೆಸಲಾಗಿದೆ. ಕೇರಳ, ಮಹಾರಾಷ್ಟ್ರದಿಂದ ಬರುವ ಪ್ರಯಾಣಿಕರ ಮೇಲೆ ನಿಗಾ ಇಡುವುದು, ಮಕ್ಕಳಿಗಾಗಿ ವಿಶೇಷ ಕೋವಿಡ್ ಕೇರ್ ಸೆಂಟರ್ ಆರಂಭಿಸುವುದರ ಬಗ್ಗೆ ಚರ್ಚಿಸಿದ್ದಾರೆ. ಬಾರ್, ಪಬ್, ಕೈಗಾರಿಕೆಗಳು, ದೇವಾಲಯ, ಮದುವೆ, ಮಾರುಕಟ್ಟೆ ಸೇರಿದಂತೆ ವಿವಿಧ ವಲಯಗಳಿಗೆ ವಿನಾಯಿತಿ ಇದ್ದು ಇದರಲ್ಲಿ ಯಾವುದಕ್ಕೆ ಕಡಿವಾಣ ಹಾಕಬೇಕೆಂಬ ಬಗ್ಗೆ ಚರ್ಚಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಿದ್ರೆ ಹೊಸ ರೂಲ್ಸ್ ಜಾರಿಗೊಳಿಸಿ ಅಂತ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆಯವರೆಗೆ ಬಸ್ಗಳ ಸಂಚಾರ ನಿರ್ಬಂಧಿಸಿ ಅಂತ ಹೇಳಿದೆ. ಜೊತೆಗೆ ಸಂಜೆ 7ರಿಂದ ಬೆಳಗ್ಗೆ 6ರವರೆಗೆ ನೈಟ್ ಕರ್ಫ್ಯೂ ಜಾರಿಗೆ ಸಮಿತಿ ಶಿಫಾರಸು ಮಾಡಿದೆ. ಪಕ್ಕದ ರಾಜ್ಯಗಳಾದ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಕೊರೋನಾ ಸೋಂಕು ಕೇಕೆ ಹಾಕ್ತಿದೆ. ವೈರಸ್ ಪ್ರಭಾವ ಕರುನಾಡಲ್ಲೂ ಹೆಚ್ಚುತ್ತಿದ್ದು ಹೀಗಾಗಿ ತಾಂತ್ರಿಕ ಸಲಹಾ ಸಮಿತಿ ಕಳವಳ ವ್ಯಕ್ತಪಡಿಸಿದೆ. ಶುಕ್ರವಾರ ಸಂಜೆ 7ರಿಂದ ಸೋಮವಾರ ಬೆಳಗ್ಗೆ 6ರವರೆಗೆ ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಿ ಅಂತಾನೂ ಸರ್ಕಾರಕ್ಕೆ ತಿಳಿಸಿದೆ. ಅಲ್ಲದೆ 2 ದಿನ ಕಂಪ್ಲೀಟ್ ಲಾಕ್ಡೌನ್ ಮಾಡಲು ತಜ್ಞರು ಸೂಚನೆ ಕೊಟ್ಟಿದ್ದಾರೆ. ಕೊರೋನಾ ಕಾರಣದಿಂದಾಗಿ ರಾಜ್ಯದ ಹಲವು ಜಿಲ್ಲೆಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಪಾಸಿಟಿವಿಟಿ ರೇಟ್ ಶೇಕಡ 2ರಷ್ಟಿರೋ ಜಿಲ್ಲೆಗಳನ್ನ ಮತ್ತೆ ಲಾಕ್ ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಪಾಸಿಟಿವಿಟಿ ರೇಟ್ 2ರಷ್ಟಿರುವ ಜಿಲ್ಲೆಗಳಲ್ಲಿ ಬಾರ್, ಪಬ್, ಜಿಮ್, ಯೋಗ ಸೆಂಟರ್, ಸಿನಿಮಾ ಹಾಲ್, ದೇಗುಲ, ಕ್ಲಬ್ ಹೌಸ್ಗಳನ್ನ ಕ್ಲೋಸ್ ಮಾಡಲು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಪಕ್ಕದ ಕೇರಳದಲ್ಲಿ ವೈರಸ್ ಆರ್ಭಟಿಸುತ್ತಿದ್ದು ಅದರ ಪರಿಣಾಮದಿಂದಾಗಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆಯತ್ತ ಸಾಗಿದೆ. ಹೀಗಾಗಿ ಪಾಸಿಟಿವಿಟಿ ರೇಟ್ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಕಠಿಣ ರೂಲ್ಸ್ ಜಾರಿಗೊಳಿಸಿ ಅಂತ ತಜ್ಞರು ಹೇಳಿದ್ದಾರೆ. ಕಳೆದ 7 ದಿನದಿಂದ 5 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ ಜಾಸ್ತಿಯಾಗಿದೆ. ಇದನ್ನರಿತು ಸ್ಟ್ರಿಕ್ಟ್ ರೂಲ್ಸ್ ಜಾರಿಗೆ ತಜ್ಞರ ಸಮಿತಿ ಶಿಫಾರಸು ಮಾಡಿದೆ. ರಾಜ್ಯದ 6 ಜಿಲ್ಲೆಗಳಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಹೆಚ್ಚಿದ್ದು ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಶೇಕಡ 3ಕ್ಕಿಂತ ಹೆಚ್ಚು ಪಾಸಿಟಿವಿಟಿ ದರವಿದೆ. ಕಳೆದ 7 ದಿನದಿಂದ ಕೊರೋನಾ ಪಾಸಿಟಿವಿಟಿ ದರ ಹೆಚ್ಚಳವಾಗಿದ್ದು ಪಾಸಿಟಿವಿಟಿ ದರ ಹೆಚ್ಚಿರುವ ಜಿಲ್ಲೆಗಳಲ್ಲಿ ಟಫ್ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಹೆಮ್ಮಾರಿ ಕೊರೋನಾ ಆರ್ಭಟ ಹೆಚ್ಚುತ್ತಿದೆ. ಕೊರೋನಾ ಅಟ್ಟಹಾಸ ತಡೆಯಲು ಬೆಂಗಳೂರಿನಲ್ಲಿ ಸೀಲ್ಡೌನ್ ಅಸ್ತ್ರ ಪ್ರಯೋಗಿಸಿದ್ದು ಬೆಂಗಳೂರಿನಲ್ಲಿ ಒಟ್ಟು 80 ಅಪಾರ್ಟ್ಮೆಂಟ್ಗಳು ಸೀಲ್ಡೌನ್ ಆಗಿವೆ. 70ಕ್ಕೂ ಹೆಚ್ಚು ಮನೆಗಳಿಗೆ ಬಿಬಿಎಂಪಿ ಅಧಿಕಾರಿಗಳು ಸೀಲ್ ಮಾಡಿದ್ದು ಮಹದೇವಪುರ, ಯಲಹಂಕ, ಬೊಮ್ಮನಹಳ್ಳಿಯಲ್ಲಿ ಹೆಚ್ಚು ಸೀಲ್ಡೌನ್ ಆಗಿದೆ. ಬೆಂಗಳೂರಿನಲ್ಲಿ 160 ಕಂಟೈನ್ಮೆಂಟ್ ಪ್ರದೇಶಗಳನ್ನು ಗುರುತು ಮಾಡಿದ್ದು ಬೆಂಗಳೂರಿನಲ್ಲಿ ಕೊರೋನಾ ಆರ್ಭಟ ಭಾರೀ ಆತಂಕ ಹುಟ್ಟಿಸಿದೆ. ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ರನ್ನ ವಿಚಾರಣೆಗೆ ಕರೆಯುತ್ತಾ ಇಡಿ. ಜಮೀರ್ರ ಅರಮನೆಯಂಥ ಭವ್ಯ ಬಂಗಲೆಯ ವಿಶೇಷತೆಗಳೇನು? ಇಡಿ ದಾಳಿ ಹಿಂದೆ ಡಿಕೆಶಿ ಕೈವಾಡ ಇರಬಹುದು ಅಂತ ಹೇಳಿದ್ಯಾರು ನೋಡೋಣ. ಜಮೀರ್ಗೆ ಸಂಕಷ್ಟ ನ್ಯೂಸ್ ಟಾಪ್ 9ನಲ್ಲಿ.
ಶಾಸಕ ಜಮೀರ್ ಅಹಮದ್ ಮನೆಯಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ದಾಳಿ ಮುಗಿದಿದೆ. ಆದರೆ 23 ಗಂಟೆಗಳ ಇಡಿ ದಾಳಿಯಲ್ಲಿ ಜಮೀರ್ಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳಿರೋದು ಗೊತ್ತಾಗಿದೆ. ಭವ್ಯ ಬಂಗಲೆಯಿಂದ ಹಿಡಿದು ಕಂಪ್ಲೀಟ್ ವ್ಯವಹಾರದ ಬಗ್ಗೆ ಪ್ರಶ್ನೆ ಮಾಡಿದ್ದು, ನ್ಯಾಷನಲ್ ಟ್ರಾವೆಲ್ಸ್ ಬ್ಯಾಂಕ್ ವ್ಯವಹಾರದ ಬಗ್ಗೆಯೂ ವಿಚಾರಣೆ ಮಾಡಿದ್ದಾರೆ. ಇಡಿ ಅಧಿಕಾರಿಗಳ ದಾಳಿ ಮುಗಿದ್ರೂ ಶಾಸಕ ಜಮೀರ್ ಅಹಮದ್ಗೆ ಇಡಿಯ ಟೆನ್ಷನ್ ತಪ್ಪಿಲ್ಲ. ಜಮೀರ್ ಅಹಮದ್ರನ್ನ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಪರಿಶೀಲನೆ ಬಳಿಕ ದಾಖಲೆಗಳನ್ನ ಕೊಂಡೊಯ್ದಿರೋ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡೋ ಸಾಧ್ಯತೆ ಇದೆ. ಇಪ್ಪತ್ಮೂರು ಗಂಟೆಗಳ ಕಾಲ ಸುದೀರ್ಘವಾಗಿ ಪರಿಶೀಲನೆ ಮಾಡಿರೋ ಅಧಿಕಾರಿಗಳು ಎಸ್ಬಿಐ ಜನತಾ ಕೋಆಪರೇಟಿವ್ ಬ್ಯಾಂಕ್ ವಹಿವಾಟಿನ ಸ್ಟೇಟ್ಮೆಂಟ್ ಪಡೆದಿದ್ದಾರೆ. ಬ್ಯಾಂಕ್ ದಾಖಲೆಗಳನ್ನು ಕೊಂಡೊಯ್ದಿರುವ ಆಫೀಸರ್ಸ್ ಬಂಬೂ ಬಜಾರ್ ಬಳಿಯ ಜಾಗದ ಸ್ಟ್ಯಾಂಡರ್ಡ್ ರೇಟ್ ಲೆಕ್ಕ ಹಾಕಿದ್ದಾರೆ. ಅಲ್ಲದೆ ಮನೆ ನಿರ್ಮಾಣದ ಸಮಯದಲ್ಲಿ ಹಣ ಪಾವತಿ ಮಾಹಿತಿ, ಆದಾಯ ಮೂಲದ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿದ್ದಾರೆ. ಜಮೀರ್ ಅಹಮದ್ರ ಅರಮನೆಯಂತ ಬಂಗಲೆಯ ರಹಸ್ಯ ಕ್ಷಣಕ್ಕೂ ಬಯಲಾಗ್ತಿದೆ. ಜಮೀರ್ ಅರಮನೆ ನೋಡಿ ಇಡಿ ಅಧಿಕಾರಿಗಳೇ ಬೆರಗಾಗಿದ್ದು, 3/4 ಎಕರೆ ಜಾಗದಲ್ಲಿ ಜಮೀರ್ ಕೋಟೆ ನಿರ್ಮಾಣವಾಗಿದೆ. ಜಮೀರ್ ಮನೆ ಇರುವ ಜಾಗದ ವಿಸ್ತೀರ್ಣ 33,479 ಚದರ ಅಡಿಯಾಗಿದ್ದು, ಒಟ್ಟು 14,900 ಚದರ ಅಡಿ ವಿಸ್ತೀರ್ಣದಲ್ಲಿ ಬೃಹತ್ ಬಂಗಲೆ ನಿರ್ಮಾಣ ಮಾಡಲಾಗಿದೆ. ಉಳಿದ ಜಾಗದಲ್ಲಿ ಪಾರ್ಕ್ ಮತ್ತು ಕಾಂಪೌಂಡ್ ನಿರ್ಮಿಸಿದ್ದು, ಜಮೀರ್ ಅಹಮದ್ ಬಿಬಿಎಂಪಿಗೆ ಪ್ರತಿ ವರ್ಷ ಈ ಸ್ಥಳದ ಆಸ್ತಿ ತೆರಿಗೆಯೇ 30,000 ರೂಪಾಯಿ ಪಾವತಿಸುತ್ತಾರೆ. ಶಾಸಕ ಜಮೀರ್ ಅಹಮದ್ರ ಭವ್ಯ ಬಂಗಲೆಯ ಮೂಲೆ ಮೂಲೆಯನ್ನು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಹುಡುಕಾಡಿದ್ದಾರೆ. ಇಡಿ ರೇಡ್ ಮಾಡಿದ ಶಾಸಕ ಜಮೀರ್ರ ಬಂಗಲೆ 100 ಕೋಟಿ ಬಾಳುತ್ತೆ. ಹೀಗಾಗಿ 100 ಕೋಟಿ ಬಂಗಲೆಗೆ ಹಣದ ಮೂಲ ಏನು ಅನ್ನೋ ಎಳೆಯನ್ನ ಹಿಡಿದು ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಜಮೀರ್ ಅಹಮದ್ರ ಸಂಪೂರ್ಣ ವ್ಯವಹಾರದ ತನಿಖೆ ಮಾಡಿರೋ ಅಧಿಕಾರಿಗಳು ದಾಳಿಗೂ ಮೊದಲೇ ಎಲ್ಲಾ ಮಾಹಿತಿ ಕಲೆ ಹಾಕಿದ್ರು. ಸಂಪೂರ್ಣ ಕೇಸ್ ಫೈಲ್ ರೆಡಿ ಮಾಡಿಯೇ ಇಡಿ ದಾಳಿ ಮಾಡಿದೆ. ಶಾಸಕ ಜಮೀರ್ ಅಹಮದ್ ಮನೆ ಮೇಲೆ ಇಡಿ ದಾಳಿ ಹಿಂದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೈವಾಡವಿದೆ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದವರು ಪದೇ ಪದೇ ಸಿದ್ದರಾಮಯ್ಯ ಮುಂದಿನ ಸಿಎಂ ಎಂತಿದ್ರು. ಇದು ಡಿಕೆ ಶಿವಕುಮಾರ್ಗೆ ಅಜೀರ್ಣವಾಗಿರಬೇಕು ಎಂದು ವ್ಯಂಗ್ಯವಾಡಿದ್ರು. ಅಲ್ಲದೆ ಡಿಕೆ ಶಿವಕುಮಾರ್ಗೆ ಐಟಿ ಇಡಿ ಲಿಂಕ್ ಜಾಸ್ತಿ ಬೆಳೆದಿದೆ. ಹೀಗಾಗಿ ಅವರೇ ಏಕೆ ಇಡಿ ದಾಳಿ ಮಾಡಿಸಿರಬಾರದು ಅಂತ ಪ್ರಶ್ನಿಸಿದ್ರು. ವ್ಯವಹಾರಗಳು ಸರಿ ಇದ್ದಾಗ ಹೆದರುವ ಅಗತ್ಯವೇ ಇರಲ್ಲ ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ಆದಾಯ ತೆರಿಗೆ ಜಾರಿ ನಿರ್ದೇಶನಾಲಯಗಳು ಅವರ ಕೆಲಸ ಮಾಡ್ತವೆ. ಐಟಿ ಇಡಿಯವರು ಕೇಳಿದ ದಾಖಲೆಗಳನ್ನ ಕೊಟ್ರೆ ಸಾಕು ಎಂದು ಎಸ್ಟಿ ಸೋಮಶೇಖರ್ ತಿಳಿಸಿದ್ದಾರೆ. ಅಲ್ಲದೆ ಇದನ್ನ ನೋಡಿದ್ರೆ ಏನೋ ವ್ಯವಹಾರ ಸರಿಯಿಲ್ಲ ಅನಿಸ್ತಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಟ್ವೀಟಾಸ್ತ್ರ ಪ್ರಯೋಗಿಸಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಕಾಲಿಟ್ಟ ಕ್ಷಣದಲ್ಲೇ ಪ್ರತಿಪಕ್ಷ ಸ್ಥಾನದಿಂದ ಖರ್ಗೆ ಅವರನ್ನ ಖಾಲಿ ಮಾಡಿಸಿದ್ರು. ನಂತರ ಸಿಎಂ ರೇಸ್ನಲ್ಲಿದ್ದ ದಲಿತ ನಾಯಕನನ್ನ ಸೋಲಿಸಿದ್ರು. ಇದೀಗ ಚಾಮರಾಜಪೇಟೆ ಕ್ಷೇತ್ರದ ಮೇಲೆ ಕಣ್ಣು ಹಾಯಿಸಿದ ಕೂಡಲೇ ಜಮೀರ್ ಅಕ್ರಮ ಬೆಳಕಿಗೆ ಬಂದು ಸಂಕಟಕ್ಕೆ ಸಿಲುಕಿಕೊಂಡ್ರು ಅಂತ ಟ್ವೀಟ್ ಮೂಲಕ ಸಿದ್ದರಾಮಯ್ಯಗೆ ರಾಜ್ಯ ಬಿಜೆಪಿ ಘಟಕ ಟಾಂಗ್ ಕೊಟ್ಟಿದೆ. ಜಮೀರ್ ಮೇಲೆ ಇಡಿ ದಾಳಿಯ ಸಂಪೂರ್ಣ ಫಲಾನುಭವಿ ಸಿದ್ದರಾಮಯ್ಯ ಆಗಿದ್ದಾರೆ ಅಂತ ರಾಜ್ಯ ಬಿಜೆಪಿ ವ್ಯಂಗ್ಯವಾಡಿದೆ. ಮುಂದಿನ ಚುನಾವಣೆಗೆ ಸಿದ್ದರಾಮಯ್ಯ ಸುರಕ್ಷಿತ ಕ್ಷೇತ್ರ ಹುಡುಕ್ತಿದ್ದಾರೆ. ಹೀಗಾಗಿ ಜಮೀರ್ ಮನೆ ಮೇಲೆ ಇಡಿ ದಾಳಿಯಾದ್ರೆ ಲಾಭವಾಗ್ತದೆ ಅಂತ ಲೆಕ್ಕಾಚಾರ ಹಾಕಿದ್ದು, ಕೇವಲ ನೆಪ ಮಾತ್ರಕ್ಕೆ ಇಡಿ ದಾಳಿಯನ್ನ ಖಂಡಿಸುತ್ತಿದ್ದಾರೆ ಅಂತ ರಾಜ್ಯ ಬಿಜೆಪಿ ಟ್ವೀಟ್ ಮಾಡಿದೆ. ಜಮೀರ್ ನಿವಾಸದಲ್ಲಿ ಬರೋಬ್ಬರಿ 23 ಗಂಟೆಗಳ ಶೋಧ ಕಾರ್ಯಾಚರಣೆ ಹೇಗಿತ್ತು? ಕಾಂಗ್ರೆಸ್ ಶಾಸಕ ಜಮೀರ್ಗೆ ಮುಂದೆ ಬಿಗ್ ಶಾಕ್ ಕಾದಿದ್ಯಾ? ಇಡಿ ದಾಳಿಗೆ ಅರಮನೆಯಂಥ ಬಂಗಲೆ ಕಾರಣ ಆಯ್ತಾ? ನೋಡೋಣ ಇಡಿ ಬೇಟೆ ನ್ಯೂಸ್ ಟಾಪ್ 9 ನಲ್ಲಿ. ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ಗೆ ಜಾರಿ ನಿರ್ದೇಶನಾಲಯ ಬಿಗ್ ಶಾಕ್ ಕೊಟ್ಟಿದ್ದು, ಜಮೀರ್ ಅಹಮದ್ ಮನೆಯಲ್ಲಿ ಬರೋಬ್ಬರಿ 23 ಗಂಟೆಗಳ ಕಾಲ ನಿರಂತರವಾಗಿ ಶೋಧ ನಡೆಸಿದೆ. ಜಮೀರ್ ಬಂಗಲೆ, ಫ್ಲಾಟ್, ಟ್ರಾವೆಲ್ಸ್ ಕಚೇರಿಯಲ್ಲಿ ಇಡಿ ತಂಡ ತಲಾಶ್ ಮಾಡಿದ್ದು, ಕೋಟಿಗಟ್ಟಲೆ ವ್ಯವಹಾರದಲ್ಲಿ ಅವ್ಯವಹಾರ ನಡೆದಿತ್ತ ಅನ್ನೋ ಅನುಮಾನ ಮೂಡಿದೆ. ಚಾಮರಾಜಪೇಟೆ ಶಾಸಕ ಜಮೀರ್ಗೆ ಬಿಗ್ ಶಾಕ್ ಎದುರಾಗುತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಈಗಾಗಲೇ ಶಾಸಕ ಜಮೀರ್ ಅಹಮದ್ ಆಸ್ತಿ ಸಂಬಂಧಿತ ಮಹತ್ವದ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದು, 23 ಗಂಟೆಗಳ ನಿರಂತರ ಶೋಧ ನಡೆಸಿ ದಾಖಲೆಗಳನ್ನ ಜಪ್ತಿ ಮಾಡಿದ್ದಾರೆ. ಹೀಗಾಗಿ ದಾಖಲೆಗಳ ಕುರಿತು ಹೇಳಿಕೆ ಪಡೆಯಲು ನೋಟಿಸ್ ನೀಡ್ತಾರಾ ಅನ್ನೋ ಕುತೂಹಲ ಮೂಡಿದೆ.
ಡಿಕೆ ಶಿವಕುಮಾರ್ ಮನೆ ಮೇಲಿನ ದಾಳಿಯು ಥೇಟ್ ಇದೇ ರೀತಿ ಆಗಿತ್ತು. ಡಿಕೆಶಿ ಸಾಮ್ರಾಜ್ಯದ ಮೇಲೆ ರೇಡ್ ಮಾಡಿ ತೆರಳಿದ್ದ ಅಧಿಕಾರಿಗಳು ದೆಹಲಿಗೆ ವಿಚಾರಣೆಗೆ ಕರೆಸಿ ಅರೆಸ್ಟ್ ಮಾಡಿದ್ರು. ಹೀಗಾಗಿ ಡಿಕೆಶಿಯಂತೆ ಜಮೀರ್ಗೂ ಕುತ್ತು ಬರುತ್ತಾ? ಈಗ ರೇಡ್ ಮಾಡಿ ಬಳಿಕ ಡೆಲ್ಲಿಗೆ ಪರೇಡ್ ಮಾಡಿಸ್ತಾರಾ ಅನ್ನೋ ಪ್ರಶ್ನೆ ಉದ್ಭವಿಸಿದ್ದು, ಇಡಿ ಅಧಿಕಾರಿಗಳ ಮುಂದಿನ ತನಿಖೆಯ ಹಾದಿ ನಿಗೂಢವಾಗಿದೆ. ಶಾಸಕ ಜಮೀರ್ ಅಹಮದ್ ಮನೆಯಲ್ಲಿ ರಾತ್ರಿ ಪೂರ್ತಿ ನಾನ್ ಸ್ಟಾಪ್ ಆಪರೇಷನ್ ಮಾಡಲಾಗಿದೆ. ಜಮೀರ್ ಮನೆಯ ಇಂಚಿಂಚು ಜಾಲಾಡಿದ ಇಡಿ 23 ಗಂಟೆಗಳ ಕಾಲ ತಲಾಶ್ ಮಾಡಿದೆ. ತಂಡೋಪತಂಡವಾಗಿ ಬಂದ ಅಧಿಕಾರಿಗಳು ಜಮೀರ್ ಮನೆ ಶೋಧಿಸಿದ್ದಾರೆ. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಇಂದು ಬೆಳಗ್ಗೆ 5ರವರೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. 23 ಗಂಟೆಗಳ ಕಾಲ ದಾಳಿ ಮಾಡಿದ್ದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೊನೆಯ 4-5 ಗಂಟೆಗಳಲ್ಲಿ ದಾಖಲೆಗಳು ಮತ್ತು ಆಸ್ತಿ ಪತ್ರಗಳ ಪಂಚನಾಮೆ ಮಾಡಿದ್ರು. ಚಿನ್ನಾಭರಣ, ಬೆಳ್ಳಿ ಸೇರಿ ಹಲವು ವಸ್ತುಗಳ ಪಟ್ಟಿ ಮಾಡಿದ ಇಡಿ ದಾಖಲಾತಿಗಳಿಗೆ ಸಹಿ ಪಡೆದು ತೆರಳಿದ್ದಾರೆ. ದಾಳಿ ವೇಳೆ ವಿಡಿಯೋ ಚಿತ್ರೀಕರಣ ಮಾಡಿದ ಅಧಿಕಾರಿಗಳು ಮಾರ್ಬಲ್ಗಳ ಸುತ್ತಳತೆಯನ್ನು ಪಡೆದಿದ್ದಾರೆ. ಜಮೀರ್ ನಿವಾಸದಲ್ಲಿ ಶೋಧ ಕಾರ್ಯ ಮುಗಿಸಿರುವ ಅಧಿಕಾರಿಗಳು ಕಡತಗಳ ಪರಿಶೀಲನೆ ಮಾಡುತ್ತಿದ್ದಾರೆ. ಜಮೀರ್ ಭವ್ಯ ಬಂಗಲೆಯ ಇಂಚಿಂಚು ಜಾಲಾಡಿರುವ ಅಧಿಕಾರಿಗಳು ಮನೆಯಲ್ಲಿರುವ ದುಬಾರಿ ಪೀಠೋಪಕರಣಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಚಿನ್ನಾಭರಣದ ಮೌಲ್ಯಮಾಪನ ಮಾಡಿ ಪ್ರತಿಯೊಂದಕ್ಕೂ ದಾಖಲೆಗಳನ್ನು ಪಡೆದು ಪ್ರಶ್ನಿಸಿದ್ದಾರೆ. ಸದಾಶಿವನಗರ ಯುಬಿ ಸಿಟಿಯ ಗೆಸ್ಟ್ ಹೌಸ್ನಲ್ಲೂ ಪರಿಶೀಲನೆ ಮಾಡಿದ್ದು, ಗೆಸ್ಟ್ ಹೌಸ್ನಲ್ಲಿ ಸಿಕ್ಕ ದಾಖಲೆಗಳ ಸಮೇತ ಕ್ವೆಶ್ಚನ್ ಮಾಡಿದ್ದಾರೆ. ಜಮೀರ್ ಕುಟುಂಬ ಸದಸ್ಯರಿಂದ ಇಂಚಿಂಚು ಮಾಹಿತಿ ಕಲೆ ಹಾಕಿರುವ ಇಡಿ ಜಮೀರ್ ತಮ್ಮ ಶಕೀಲ್ ಅಹಮದ್ ಖಾನ್ರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ಹಲವು ಮಹತ್ವದ ಮಾಹಿತಿ ಕಲೆ ಹಾಕಿದೆ. ನಿನ್ನೆ ಜಮೀರ್ ನಿವಾಸದಿಂದ ಶಕೀಲ್ ಅಹಮದ್ನನ್ನ ಹೊರಗಡೆ ಕಾರಿನಲ್ಲಿ ಕರೆದೊಯ್ದಿದ್ದ ಇಡಿ ಬಳಿಕ ವಾಪಸ್ ಕರೆತಂದಿದ್ರು. ಜಮೀರ್ ಕುಟುಂಬ ಸದಸ್ಯರ ಮೂಲಕ ಲಾಕರ್ಗಳು ಓಪನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದ್ದು, ಜಮೀರ್ ಬೇರೆಡೆ ಆಸ್ತಿ ದಾಖಲಾತಿಗಳನ್ನ ಇಟ್ಟಿರೋ ಬಗ್ಗೆ ಇಡಿ ಮಾಹಿತಿ ಪಡೆದಿದ್ಯಂತೆ. ಕುಟುಂಬದ ಪ್ರತಿಯೊಬ್ಬರ ಹೆಸರಿನಲ್ಲಿ ಜಮೀರ್ ಆಸ್ತಿ ಮಾಡಿದ್ದಾರಂತೆ. ಜಮೀರ್ ಅಹಮದ್ ಮೇಲಿನ ಇಡಿ ದಾಳಿಗೆ ಅವರ ಭವ್ಯ ಬಂಗಲೆಯೇ ಕಾರಣವಾಯ್ತಾ ಅನ್ನೋ ಅನುಮಾನ ಮೂಡಿದೆ. ಕೋಟಿ ಕುಬೇರನ ಕೋಟೆ ನೋಡಿ ಇಡಿ ಅಧಿಕಾರಿಗಳೇ ಅಚ್ಚರಿಯಾಗಿದ್ದು, ಭವ್ಯ ಬಂಗಲೆಯ ಮೂಲೆ ಮೂಲೆಯಲ್ಲೂ ದುಬಾರಿ ಇಂಟೀರಿಯರ್ ಇದೆ. ಅರಮನೆಯನ್ನೇ ಮೀರಿಸುವಂತೆ ಜಮೀರ್ ಬಂಗಲೆ ನಿರ್ಮಿಸಿದ್ದು ಅರಬಿಕ್ ಶೈಲಿಯ ಪೀಠೋಪಕರಣಗಳಿವೆ. ಅಲ್ಲದೆ ಬೆಲೆ ಬಾಳುವ ಗ್ರಾನೈಟ್, ಶ್ವೇತ ಶಿಲೆಗಳ ಗೋಡೆ ಮೇಲೆ ವರ್ಕ್ ಮೂಡಿಸಿದ್ದು, ಒಂದೊಂದು ವಸ್ತುವಿನ ಮೌಲ್ಯ ಕೇಳಿ ಅಧಿಕಾರಿಗಳೇ ಆಶ್ಚರ್ಯಚಕಿತರಾಗಿದ್ದಾರಂತೆ. ಎಲ್ಲಾ ಖರ್ಚು ವೆಚ್ಚಗಳನ್ನ ಜಮೀರ್ ಬಳಿ ಕಲೆ ಹಾಕಿರುವ ಇಡಿ ಮನೆಯ ಸಂಪೂರ್ಣ ಸುತ್ತಳತೆ, ಮಾರ್ಬಲ್ಗಳ ಮೌಲ್ಯ ಲೆಕ್ಕಾಚಾರ ಹಾಕಿದ್ದಾರೆ. ವಿದೇಶಿ ಲಿಂಕ್ ಕೂಡ ಜಮೀರ್ ಮೇಲಿನ ದಾಳಿಗೆ ಮತ್ತೊಂದು ಕಾರಣವಾದಂತೆ ಕಾಣ್ತಿದೆ. ಇಡಿ ಅಧಿಕಾರಿಗಳ ದಾಳಿ ವೇಳೆ ಜಮೀರ್ರ ಎಲ್ಲಾ ಮಾದರಿಯ ವ್ಯವಹಾರ ಪರಿಶೀಲನೆ ಮಾಡಿದ್ದು, ಟ್ರಾವೆಲ್ಸ್ ಏಜೆನ್ಸಿ, ರಿಯಲ್ ಎಸ್ಟೇಟ್, ವಿದೇಶಿ ಬಂಡವಾಳ ಸೇರಿ ಜಮೀರ್ಗೆ ಹಲವು ವ್ಯವಹಾರಗಳು ಇರೋದು ಬಯಲಿಗೆ ಬಂದಿದೆ. ಅಲ್ಲದೆ ದುಬೈನಲ್ಲಿ ಜಮೀರ್ ಸಂಪತ್ತು ಹೊಂದಿರುವ ಬಗ್ಗೆ ಇಡಿಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಲಾಗ್ತಿದೆ. ಸಿಎಂ ಬದಲಾದ್ರೂ ತಣ್ಣಗಾಗಿಲ್ವಾ ಬಣ ರಾಜಕೀಯದ ಕಿಚ್ಚು? ಮಂತ್ರಿಗಿರಿಗಾಗಿ ಬಂಡಾಯದ ಕಹಳೆ ಮೊಳಗಿಸಿದ್ರ ಶಾಸಕರು? ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಘೋಷಿಸಿದ್ಯಾರು? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ಬಸವರಾಜ ಬೊಮ್ಮಾಯಿ ಪಟ್ಟಕ್ಕೇರಿ 9 ದಿನ ಆಗ್ತಿದ್ದಂತೆ ಆಪತ್ತೊಂದು ಎದುರಾಗಿದೆ. ಸಿಎಂ ಬದಲಾದ್ರೂ ಬಿಜೆಪಿಯಲ್ಲಿ ಮತ್ತೆ ಬಣ ರಾಜಕೀಯದ ಕಿಚ್ಚು ಭುಗಿಲೆದ್ದಿದೆ. ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಕಮಲಪಡಿಯ ಕೆಲ ಶಾಸಕರು ಕೆರಳಿ ಕೆಂಡವಾಗಿದ್ದಾರೆ. ಸೈಲೆಂಟ್ ಆಗಿದ್ದ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಅಖಾಡದಲ್ಲಿ ರೆಬೆಲ್ಸ್ ನಾಯಕರು ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಕದ್ದು ಮುಚ್ಚಿ ಜಾರಕಿಹೊಳಿ ಮನೆಯಲ್ಲಿ ಸಚಿವ ಸ್ಥಾನ ವಂಚಿತರು ಚರ್ಚೆ ಕೂಡ ಮಾಡಿದ್ದಾರೆ ಅಂತಲೂ ಹೇಳಲಾಗಿದೆ. ಸಚಿವ ಸಂಪುಟ ರಚನೆಯಾದ ಬೆನ್ನಲ್ಲೇ ವಿರೋಧಿ ಪಡೆ ಆಕ್ಟಿವ್ ಆಗಿದ್ದು, ಸಚಿವ ಸ್ಥಾನ ವಂಚಿತರು ರಮೇಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ನಡೆಸಿದ್ದಾರಂತೆ. ನಿನ್ನೆ ರಾತ್ರಿ ಸದಾಶಿವನಗರ ಸಾಹುಕಾರ್ ನಿವಾಸದಲ್ಲಿ ರಮೇಶ್ ಜಾರಕಿಹೊಳಿ, ಅರವಿಂದ್ ಬೆಲ್ಲದ್, ಸಿಪಿ ಯೋಗೇಶ್ವರ್, ಮಹೇಶ್ ಕುಮಟಳ್ಳಿ, ರಾಜುಗೌಡ ಸೇರಿ ಹಲವರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಂಪುಟದಲ್ಲಿ ಸ್ಥಾನ ಸಿಗದೆ ಮುನಿಸಿಕೊಂಡಿರುವ ಹಲವರು ಉಳಿದ 4 ಸ್ಥಾನಗಳನ್ನು ಪಡೆಯಲು ಒತ್ತಡ ತಂತ್ರಿಗಾರಿಕೆ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ. ಅದರ ಭಾಗವಾಗಿಯೇ ಒಂದೆಡೆ ಸೇರಿ ಮಾತುಕತೆ ನಡೆಸಿದ್ದಾರಂತೆ.
ಸಂಸದ ಶ್ರೀನಿವಾಸ್ ಪ್ರಸಾದ್ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗ್ತಿದ್ದೇನೆ ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಾನು ಆತ್ಮತೃಪ್ತಿಯಿಂದ ನಿವೃತ್ತಿಯಾಗ್ತಿದ್ದೇನೆ ಎಂದು ತಿಳಿಸಿದ್ರು. 4 ವರ್ಷದ ಹಿಂದೆಯೇ ನಾನು ನಿವೃತ್ತಿ ಬಯಸಿದ್ದೆ. ಆದರೆ ರಾಜಕೀಯ ಬೆಳವಣಿಗೆ ಬೇರೆಯಾದ ಕಾರಣ ಸ್ಪರ್ಧೆ ಮಾಡಿದ್ದಾರೆ. ಇನ್ನು ಮುಂದೆ ನಾನು ಚುನಾವಣೆಗೆ ಸ್ಪರ್ಧಿಸೋದಿಲ್ಲ. ಈ ಮಾತಿನಿಂದ ನಾನು ಹಿಂದೆ ಸರಿಯುವುದೂ ಇಲ್ಲ ಅಂತ ಹೇಳಿದ್ರು. ಕೊಡಗಿನಲ್ಲಿ ಮತ್ತೆ ಕೊರೋನಾ ನಿಯಮ ಬದಲಾವಣೆ ಮಾಡಿದ್ದಾರೆ. ಪ್ರವಾಸಿಗರಿಗೆ ಆರ್ಟಿಪಿಸಿಆರ್ ವರದಿ ಕಡ್ಡಾಯವಿಲ್ಲ ಅಂತ ಕೊಡಗು ಡಿಸಿ ಚಾರುಲತಾ ಹೊಸ ಆದೇಶ ಹೊರಡಿಸಿದ್ದಾರೆ. ಈ ಮೊದಲು ಆರ್ಟಿಪಿಸಿಆರ್ ವರದಿ ಕಡ್ಡಾಯಗೊಳಿಸಿದ್ದಕ್ಕೆ ಜಿಲ್ಲಾಧಿಕಾರಿ ನೆಗೆಟಿವ್ ವರದಿ ಇದ್ರೆ ಮಾತ್ರ ಕೊಡಗು ಎಂಟ್ರಿ ಎಂದಿದ್ರು. ನೆಗೆಟಿವ್ ವರದಿ ಇಲ್ಲದಿದ್ರೆ ಪ್ರವಾಸಿಗರ ವಾಸ್ತವ್ಯಕ್ಕೂ ಅವಕಾಶ ಇರಲಿಲ್ಲ. ಹೀಗಾಗಿ 2 ದಿನಗಳ ಬಳಿಕ ಡಿಸಿ ಚಾರುಲತಾ ಆದೇಶ ಹಿಂಪಡೆದಿದ್ದು 2 ಡೋಸ್ ವ್ಯಾಕ್ಸಿನ್ ಆಗಿದ್ರೆ ಕೊಡಗು ಪ್ರವೇಶ ಮಾಡಬಹುದಾಗಿದೆ. ಪ್ರವಾಹ ತಗ್ಗಿದ್ರೂ ಸಂತ್ರಸ್ತರಿಗೆ ಸಂಕಟ ತಪ್ತಾ ಇಲ್ಲ. ಇಂದಿಗೂ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರು ಆಶ್ರಯ ಪಡೆದಿದ್ದು, ಕಾಳಜಿ ಕೇಂದ್ರದಲ್ಲಿ ಕೊಠಡಿ ಕೊರತೆ ಎದುರಾಗಿದೆ. ಬಾಗಲಕೋಟೆ ಜಿಲ್ಲೆ ತೇರದಾಳ ಪಟ್ಟಣದ ಖಾಸಗಿ ಶಾಲೆಯಲ್ಲಿ ಕಾಳಜಿ ಕೇಂದ್ರ ತೆರೆದಿದ್ದು, ಟ್ರ್ಯಾಕ್ಟರ್ಗಳನ್ನೇ ಸಂತ್ರಸ್ತರು ಆಶ್ರಯ ಮನೆ ಮಾಡಿಕೊಂಡಿದ್ದಾರೆ. ಟ್ರ್ಯಾಕ್ಟರ್, ಆಟೋಗೆ ಟಾರ್ಪಲ್ ಹಾಕಿ ವಾಸ ಮಾಡುತ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ತಮ್ಮದಟ್ಟಿ ಗ್ರಾಮದ ಶಿವಪ್ಪ ಕಂಬಾಳೆ ಎಂಬುವವರ ತಗಡಿನ ಶೆಡ್ ಮನೆ ಕೃಷ್ಣಾ ನದಿ ಪ್ರವಾಹದಲ್ಲಿ ಮುಳುಗಿದೆ. ಹೀಗಾಗಿ ಮನೆಗಳು ಕುಸಿದು ಬೀಳುವ ಭಯದಲ್ಲಿ ಪತಿ, ಮಕ್ಕಳು, ಸೊಸೆ, ಮೊಮ್ಮಕ್ಕಳು ಕಟ್ಟಿಕೊಂಡು ಕಾಳಜಿ ಕೇಂದ್ರದ ಬಳಿ ಟ್ರ್ಯಾಕ್ಟರ್ ಅಡಿ ಆಶ್ರಯ ಪಡೆದಿದ್ದಾರೆ. 2 ಬಾರಿ ಮನೆ ಮುಳುಗಡೆಯಾಗಿದೆ. ಮನೆಯಲ್ಲಿನ ಎಲ್ಲವೂ ಹಾಳಾಗಿದೆ. ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡಿ ಅಂತ ಶಿವಪ್ಪ ಕಾಂಬಳೆ ಕೈ ಮುಗಿದಿದ್ದಾರೆ. ಮಲಪ್ರಭಾ ನದಿ ಪ್ರವಾಹಕ್ಕೆ ರೈತರ ಬದುಕು ಮೂರಾಬಟ್ಟಿಯಾಗಿದೆ. ಸತತ 2 ವರ್ಷದಿಂದ ಭೀಕರ ಪ್ರವಾಹದಿಂದಾಗಿ ಬೆಳೆ ನಾಶವಾಗಿದ್ದು, ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಗಾಡಗೋಳಿ, ಹೊಳೆಮಣ್ಣೂರ ಸೇರಿ ಹಲವು ಗ್ರಾಮಗಳ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ವರ್ಷವೂ ಪರಿಹಾರ ನೀಡಿಲ್ಲ. ಈ ವರ್ಷವಾದರೂ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಲಿ ಅಂತ ಮನವಿ ಮಾಡಿದ್ದಾರೆ. ಕಳೆದ ವರ್ಷ ಪರಿಹಾರ ನೀಡುವುದಾಗಿ ಅಧಿಕಾರಿಗಳು ನೂರಾರು ರೂಪಾಯಿ ಖರ್ಚು ಮಾಡಿಸಿ ನಯಾ ಪೈಸೆ ಪರಿಹಾರ ನೀಡಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಮಲಪ್ರಭಾ ನದಿ ತೀರದ ನೂರಾರು ಎಕರೆಯಲ್ಲಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಇಷ್ಟಾದರೂ ಸೌಜನ್ಯಕ್ಕೂ ರೋಣ ತಹಶೀಲ್ದಾರ್, ಕೃಷಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೆಸರು, ಮೆಕ್ಕೆಜೋಳ, ಕಬ್ಬು, ಸೂರ್ಯಕಾಂತಿ ಸೇರಿ ಹಲವು ಬೆಳೆ ಹಾನಿಯಾಗಿದ್ದು ರೈತರು ಗರಂ ಆಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಕ್ರಮ ಅಕ್ಕಿ ವಶಕ್ಕೆ ಪಡೆದಿದ್ದಾರೆ. ಪೊದೆಯಲ್ಲಿ ಬಿಚ್ಚಿಟ್ಟಿದ್ದ 1,63,000 ಮೌಲ್ಯದ 146 ಚೀಲ ಅನ್ನಭಾಗ್ಯ ಅಕ್ಕಿ ವಶಕ್ಕೆ ಪಡೆದು ಆರೋಪಿ ರಾಮು ಎಂಬಾತನನ್ನ ಬಂಧಿಸಿದ್ದಾರೆ. ರಾಂಪುರ ಪಿಎಸ್ಐ ಗಾದಿ ಲಿಂಗಪ್ಪ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ.